ಆತ್ಮೀಯ ಬಂಧುಗಳೇ, ಶ್ರೀರಾಮಚರಿತಮಾನಸ ಸುಂದರಕಾಂಡ ಇದರಿಂದ ಚೌಪಾಯಿಗಳು ಮತ್ತು ದೋಹೆಯನ್ನು ತಿಳ್ಕೊಳ್ಳೋಣ. ತಾ ಕಹು ಪ್ರಭು ಕछु ಅಗಮ ನಹಿ ಜಾಪರ ತುಮ್ಹ ಅನುಕೂಲ ತವ ಪ್ರಭಾವ ಬಡವಾನಲಹಿ ಜಾರಿ सकई खलु तूल नाथ भगति अति सुखदायनी देहु कृपा करी अनपायनी सुनी प्रभु परम सरल कपिबानी एव मस्तु तब कहेऊ भवानी उमा राम सुभावु जेहि जाना ताहि भजनु तजी भाव न आना यह संवाद जासु उर आवा रघुपति चरण भगति सोई पावा सुनी प्रभु बचन कहहि कपि बृंदा जय 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 कृपाल सुख कंदा तब रघुपति कपिपति ही बोलावा कहाँ चले कर करहूँ बनावा अब बिलम्बु के ही कारण कीजे तुरत कपिन्ह कहूँ आयसु दीजे कौतुक देखी सुमन बहु बरशी नभ ते भवन चले सुर हरषಿ. ಇವು ಚೌಪಾಯಿಗಳು ಮತ್ತು ದೋಹೆ. ಈಗ ಇದರ ಅರ್ಥವನ್ನು ತಿಳ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡೋಣ. ಇಲ್ಲಿ ತುಳಸಿದಾಸರು ಹೇಳ್ತಾರೆ, ರಾಮ ಹನುಮಂತನಿಗೆ ನೀನು ಹೇಗೆ ಲಂಕೆಯನ್ನು ಸುಟ್ಟೆ ಅಂತ ಅಂದ್ಬಿಟ್ಟು ಕೇಳಿದಾಗ ಇದೆಲ್ಲ ಆಗಿದ್ದು ನಿಮ್ಮ ಅನುಗ್ರಹದ ಪ್ರಭಾವದಿಂದ, ಇದರಲ್ಲಿ ನನ್ನ ಹಿರಿತನ ಏನೂ ಇಲ್ಲ ಅಂತ ಹೇಳಿ ಮುಂದುವರೆದು ಹೇಳ್ತಾನೆ, ಪ್ರಭು ನಿನ್ನ ಕೃಪೆಗೆ ಪಾತ್ರರಾದವರಿಗೆ ಅಸಾಧ್ಯವಾದದ್ದು ಯಾವುದೂ ಇಲ್ಲ, ಏನು ಬೇಕಾದರೂ ಮಾಡಬಹುದು. ನಿಮ್ಮ ಪ್ರಭಾವದಿಂದ ಸ್ವತಃ ತಾನೇ ಉರಿದು ಹೋಗ್ತಾ ಇರುವಂತಹ ಹತ್ತಿ ಕೂಡ ಸಮುದ್ರದಲ್ಲಿನ ಒಡವಾಲನವನ್ನೇ ಸುಟ್ಟು ಬಿಡುತ್ತೆ. ಅಂದರೆ ಅರ್ಥ ಏನು? ಈಗ ಹತ್ತಿ ಅನ್ನೋದೇ ಬೆಂಕಿ ತಗಲಿದ ತಕ್ಷಣ ಒಂದೇ ಒಂದು ಸೆಕೆಂಡಲ್ಲಿ ಸುಟ್ಟು ಭಸ್ಮ ಆಗ್ಬಿಡುತ್ತೆ. ಅಂಥದ್ದೇ ಸಮುದ್ರವನ್ನೇ ಅದು ಸುಟ್ಟು ಹಾಕ್ಬಿಡುತ್ತೆ. ಅಂದ್ರೆ ಏನು? ಅಸಂಭವವಾಗಿರೋದು ಕೂಡ ಸಂಭವ ಆಗತ್ತೆ ಯಾವಾಗ? ನಿನ್ನ ಕೃಪೆ ಇದ್ದಾಗ. ಸ್ವಾಮಿ, ನಿಮ್ಮ ಮೇಲೆ ನನಗೆ ತುಂಬ ಸುಖದಾಯಕವಾದಂಥ ನಿಶ್ಚಲ ಭಕ್ತಿಯನ್ನು ದಯಮಾಡಿ ಕರುಣಿಸಿ. ನನಗೇನೂ ಬೇಡ, ಯಾಕೆಂದರೆ ನಿಮ್ಮ ಕೃಪೆ ಇದ್ದರೆ ಏನು ಬೇಕಾದರೂ ಮಾಡಬಹುದು. ನನಗೇನು ಬೇಕು ಅಂತಂದರೆ ನಿಮ್ಮಲ್ಲಿ ನಿಶ್ಚಲವಾದಂತಹ ಭಕ್ತಿ ಅನ್ನೋದು ಇರುತ್ತೆ, ಆದರೆ ನಿಶ್ಚಲವಾಗಿರಬೇಕು. ಅಂದರೆ ಒಂದು ಕ್ಷಣ ಕೂಡ ಅದು ನಿಮ್ಮನ್ನು ಬಿಟ್ಟೆಲ್ಲೂ ಹೋಗಬಾರ್ದು. ನಿಮ್ಮ ಮೇಲೆ ಸದಾ ನನಗೆ ಪ್ರೀತಿ ಇರಬೇಕು, ಬೇರೆ ಯಾರ ಮೇಲೂ ಇರಬಾರ್ದು. ಕಂಪ್ಲೀಟ್ 100% ನಿಮ್ಮಲ್ಲೇ ಇರಬೇಕು. ಅದು ನಿಶ್ಚಲವಾದಂಥ ಭಕ್ತಿ. ಅದನ್ನು ನೀವು ದಯಮಾಡಿ ನನಗೆ ಕರುಣಿಸಿ ಅಂತಂದ್ಬಿಟ್ಟು ಕೇಳ್ಕೊಳ್ತಾನೆ. ಆಮೇಲೆ ಶಿವ ಹೇಳ್ತಾನೆ, ಭವಾನಿ ವಾಯುಸುತನ ಅತ್ಯಂತ ಸರಳವಾಣಿಯನ್ನು ಕೇಳಿ. ಎಷ್ಟು ಮಾಡಿದಾನೆ ದೊಡ್ಡ ಕೆಲಸ, ಆದರೆ ಏನೂ ಮಾಡಿಲ್ಲ ಅನ್ನೋ ಥರ ಇಲ್ಲಿ ಮಾತಾಡ್ತಾ ಇದ್ದಾನೆ. ಅಷ್ಟು ಸರಳತೆ ಇರಬೇಕು. ಭಕ್ತರಿಗೆ ಆ ಸರಳ ಸ್ವಭಾವ ಅನ್ನೋದು ಬಂದ್ಬಿಡುತ್ತೆ. ಆ ಸರಳತೆ ನಾವು ಕೂಡ ರೂಢಿಸ್ಕೊಳ್ಬೇಕು, ಆಯಿತಾ? ಎಷ್ಟರ ಮಟ್ಟಿಗೆ ನಾವು ಭಗವಂತನಿಗೆ ಹತ್ರ ಆಗ್ತಾ ಹೋಗ್ತೀವೋ ಅಷ್ಟರ ಮಟ್ಟಿಗೆ ನಮಗೆ ಐಹಿಕದೆಲ್ಲ ಒಂದೊಂದಾಗಿ ಕಳಿಸ್ಕೊಳ್ತಾ ಹೋಗುತ್ತೆ. ನಾವು ತುಂಬ ಸರಳರಾಗ್ಬಿಡ್ತೀವಿ. ಆ ಸರಳತೆ ಅನ್ನೋದು ಮಾತಲ್ಲಿ, ನಮ್ಮ ನಡವಳಿಕೆಯಲ್ಲಿ, ನಮ್ಮ ಮನಸ್ಸಿನಲ್ಲಿ ಎಲ್ಲದರಲ್ಲೂ ಕೂಡ ಆ ಸರಳತೆ ಅನ್ನೋದು ಬರಬೇಕು. ಇಲ್ಲಿ ಅವನು ಮಾತಾಡಿದಂತಹ ಸರಳವಾಣಿಯನ್ನು ಕೇಳಿ ಪ್ರಭು ಶ್ರೀರಾಮಚಂದ್ರ ಏವಮಸ್ತು ಅಂತಂದ್ರೇನು, ಹಾಗೆ ಆಗಲಿ ಅಂತಂದ್ಬಿಟ್ಟು ಅವನು ಆಶೀರ್ವಾದವನ್ನು ಮಾಡ್ತಾನೆ. ಇಲ್ಲಿ ಶಿವ ಹೇಳ್ತಾ ಇದ್ದಾನೆ, ಉಮಾ ಶ್ರೀರಾಮನ ಸ್ವಭಾವವನ್ನು ತಿಳ್ಕೊಂಡಿರ್ತಾರಲ್ಲ ಅವರಿಗೆ ಭಜನೆಯನ್ನು ಬಿಟ್ಟು ಬೇರೆ ಏನೂ ಇಡಿಸೋದಿಲ್ಲ, ಯಾವುದೂ ಇಡಿಸೋದಿಲ್ಲ. ಅವರಿಗೆ ಬೇರೆ ಮಾತುಗಳನ್ನು ಆಡಿದ್ರೆ ಇದೇನೋ ಸಮಯ ವ್ಯರ್ಥ ಮಾಡ್ತಾ ಇದ್ದೀವೇನೋ, ವೇಸ್ಟ್ ಆಫ್ ಟೈಮ್ ಅಪ್ಪ ಇದನ್ನೆಲ್ಲ ಕೇಳೋದು ಅಂತ ಹೇಳ್ತೀವಲ್ವ, ಆ ರೀತಿ. ಆದರೆ ಐಹಿಕದಲ್ಲಿ ಮುಳುಗಿರುವವ್ರಿಗೆ ಏನನ್ಸುತ್ತೆ, ಭಗವಂತನ ವಿಚಾರ ಏನಾದರೂ ಹೇಳಿದ್ರೆ, ಅಯ್ಯೋ ನಮಗೆ ಸಮಯನೇ ಇಲ್ಲ, ನಮಗೆ ಟೈಮ್ ಇಲ್ಲಪ್ಪ, ಇದು ನನಗೆ ಫುಲ್ ಬ್ಯುಸಿಯಾಗಿದ್ದೀನಿ, ನಾನು ದೇವಸ್ಥಾನಕ್ಕೆ ಬರೋಕ್ಕಾಗಲ್ಲ, ಅಥವಾ ನನಗೆ ಈ ಭಜನೆ ಕೇಳೋದಕ್ಕೆ ಸಮಯ ಇಲ್ಲ, ಅಥವಾ ಯಾವುದಾದ್ರೂ ಒಂದು ಸತ್ಸಂಗಕ್ಕೆ ಹೋಗೋಣ ಬನ್ನಿ ಅಂತ ಕರೆದಾಗ ಅಯ್ಯೋ ನನ್ನ ಟೈಮೇ ಇಲ್ಲ, ಒಂದು ನಿಮಿಷನೂ ನಂಗೆ ಪುರ್ಸೋತಿಲ್ಲ ಅಂತ ಹೇಳ್ತೀವಿ. ಅದೇ ಭಗವಂತನ ಒಂದು ಕೆಲಸದಲ್ಲಿ ಮುಳುಗಿರ್ತಾರಲ್ಲ ಅಂಥವರಿಗೆ, ಆ ಭಕ್ತರಿಗೆ ಭಗವಂತನ ಭಜನೆ ಅಂದರೆ ಭಗವಂತನ ಬಗ್ಗೆ ಎಲ್ಲ ಕೇಳೋದು, ಹಾಡೋದು ಅಥವಾ ಹೇಳೋದು ಏನೇ ಆಗಿರಬಹುದು, ಅದನ್ನು ಬಿಟ್ಟು ಬೇರೆ ಯಾವುದೂ ಇಷ್ಟ ಆಗೋದಿಲ್ಲ.
ಈ ಸ್ವಾಮಿ ಮತ್ತು ಸೇವಕರ ಸಂಭಾಷಣೆಯನ್ನ, ಅಂದರೆ ಇಲ್ಲಿ ರಾಮ ಮತ್ತು ಹನುಮಂತನ ಸಂಭಾಷಣೆ ಇದೆಯಲ್ಲ, ಇದನ್ನು ಯಾರಾದರೂ ಸ್ಮರಿಸ್ಕೊಂಡವರಿಗೆ ಆ ಪ್ರಭು ಚರಣಗಳಲ್ಲಿ ಭಕ್ತಿ ಅನ್ನೋದು ತಪ್ಪದೇ ಸಿಗುತ್ತೆ. ನಮಗೂ ಕೂಡ ಆ ಭಕ್ತಿ ಅನ್ನೋದು ಬರುತ್ತೆ. ಈಗ ನಾವು ಕೇಳ್ತಾ ಇದ್ದೀವಿ ಶ್ರೀರಾಮಚರಿತವನ್ನು ಮುಕ್ಕಾಲು ಭಾಗ ಮುಗಿಸಿದ್ದೀವಿ, ಭಗವಂತ ರಾಮನ ಚರಿತ್ರೆಯನ್ನು ಕೇಳ್ತಾ ಇದ್ದೀವಿ. ಮತ್ತು ಇಲ್ಲಿ ಹನುಮಂತ ಮತ್ತು ಶ್ರೀರಾಮನ ಸಂಭಾಷಣೆಯನ್ನು ಕೂಡ ನಾವು ಕೇಳ್ತಾ ಇದ್ದೀವಲ್ವಾ. ನೋಡಿ, ಆ ಕೇಳಿದ್ದನ್ನ ಸ್ಮರಣೆ ಮಾಡಿಕೊಂಡ್ರೆ ನಮಗೂ ಕೂಡ ಭಕ್ತಿ ಅನ್ನೋದು ತಪ್ಪದೇ ಸಿಗುತ್ತೆ ಅಂತ ಹೇಳ್ತಾ ಇದ್ದಾರೆ, ಆಯಿತಾ. ಸೊ ನಾವು ಕೇಳ್ತಾ ಇದ್ದೀವಿ, ಆದರೆ ನಾವು ಮನಸ್ಸಿನಿಂದ ಕೇಳಬೇಕು. ಖಂಡಿತವಾಗ್ಲೂ ನಾವಿಷ್ಟು ದಿವಸ ಮಾಡ್ತಾ ಇರೋದು ಭಕ್ತಿ ಅಲ್ಲ, ಅದು ಸಾಧನೆ ಮಾಡ್ತಾ ಇರೋದು. ಆ ಸಾಧನೆ ಮಾಡ್ತಾ ಮಾಡ್ತಾ ನಮಗೆ ಭಕ್ತಿ ಅನ್ನೋದು ಬರುತ್ತೆ. ಸೊ ಭಗವಂತನ ಕೃಪೆ ನಮ್ಮ ಮೇಲೂ ಕೂಡ ಆಗತ್ತೆ. ಯಾಕೆ ಅಂತಂದರೆ ಇಷ್ಟೆಲ್ಲ ನಾವು ಪ್ರತಿ ದಿವಸ ಕೇಳ್ತಾ ಇದ್ದೀವಿ ಅಂತಂದರೆ ಖಂಡಿತವಾಗ್ಲೂ ಕೂಡ ನಮಗೆ ಅವನ ಅನುಗ್ರಹ ಅನ್ನೋದು ಸಿಕ್ಕಿದೆ ಅಂತಲೇ ಅರ್ಥ. ಈ ರೀತಿ ಪ್ರಭುವಚನವನ್ನು ಕೇಳಿದಂತಹ ವಾನರ ಗಣ ಇದೆಯಲ್ಲ, ಅದು ಹೇಳೋದಕ್ಕೆ ಶುರು ಮಾಡುತ್ತೆ. ಏನು ಅಂತಂದರೆ, ಕೃಪಾಳುವಾದಂಥ ಆನಂದ ಕಂದ ಶ್ರೀರಾಮಚಂದ್ರನಿಗೆ ಜಯವಾಗಲಿ, ಜಯ ಜಯವಾಗಲಿ ಅಂತಂದ್ಬಿಟ್ಟು ಅವರೆಲ್ಲರೂ ಕೂಡ ಜೋರಾಗಿ ಹೇಳೋದಕ್ಕೆ ಶುರು ಮಾಡ್ತಾರೆ. ಆಗ ಶ್ರೀ ರಘುರಾಮ ಕಪಿರಾಜನಾದಂತಹ ಸುಗ್ರೀವನನ್ನು ಕರೆದು ಹೇಳ್ತಾನೆ, ಲಂಕೆಗೆ ಹೋಗೋದಕ್ಕೆ ಏರ್ಪಾಡುಗಳನ್ನು ಮಾಡ್ಕೊ, ಇನ್ಯಾಕೆ ತಡ ಮಾಡಬೇಕು? ಯಾಕಂದರೆ ಆಲ್ರೆಡಿ ನಮಗೆ ಸೀತೆ ಎಲ್ಲಿದ್ದಾಳೆ ಅನ್ನುವಂಥ ಸುಳುವು ಸಿಕ್ಕಾಯ್ತು. ಸೊ ಈಗ ಇನ್ನು ತಡ ಮಾಡೋದು ಬೇಡ, ನೀನು ಇನ್ನು ಲಂಕೆಗೆ ಹೋಗೋದಕ್ಕೆ ಏನೇನೆಲ್ಲ ಏರ್ಪಾಡುಗಳನ್ನೆಲ್ಲ ಮಾಡಬೇಕೋ ಅದನ್ನೆಲ್ಲ ಮಾಡ್ಕೊ, ತಕ್ಷಣವೇ ನೀನು ಎಲ್ಲ ವಾನರರಿಗೂ ಕೂಡ ಅಪ್ಪಣೆಯನ್ನು ಕೊಡು ಅಂತಂದ್ಬಿಟ್ಟು ಹೇಳ್ತಾನೆ. ಭಗವಂತನ ಈ ಲೀಲೆಗಳನ್ನು ನೋಡಿ ದೇವತೆಗಳು ಆಕಾಶದಿಂದ ಹೂಮಳೆಯನ್ನು ಸುರಿಸ್ತಾರೆ, ಮತ್ತು ತಮ್ಮ ತಮ್ಮ ಲೋಕಗಳಿಗೆ ಅವರು ವಾಪಸ್ ಹೋಗ್ತಾರೆ. ಇಲ್ಲೇನು ಸಂಭಾಷಣೆ ಆಗುತ್ತೆ ಅದನ್ನೆಲ್ಲ ಕೇಳೋದಕ್ಕೆ ಅಂತ ದೇವತೆಗಳು ಆಕಾಶದಲ್ಲಿ ನಿಂತು ನೋಡ್ತಿರ್ತಾರಲ್ಲ. ಈಗ ಇದನ್ನೆಲ್ಲ ನೋಡಿದ್ಮೇಲೆ ಸಂತೋಷ ಪಟ್ಟು ಇನ್ನು ನಮ್ಮ ಕೆಲಸ ಮುಗಿಯುತ್ತೆ, ರಾವಣನ ಸಂಹಾರ ಆಗೋದಂತೂ ಗ್ಯಾರಂಟಿ ಅಂತ ಅವ್ರಿಗೆ ಗೊತ್ತಾಯಿತು. ಸೊ ಹೂಮಳೆಯನ್ನು ಸುರಿಸೋರೆಲ್ಲರೂ ಕೂಡ ತಮ್ಮ ತಮ್ಮ ಲೋಕಗಳಿಗೆ ವಾಪಸ್ ಹೊರಟೋಗ್ತಾರೆ. ಇಲ್ಲಿಗೆ ನಾವು ನಿಲ್ಲಿಸೋಣ. ಹರೇ ಕೃಷ್ಣ.